ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕಾಣಿಕೆ. ನಡೆಯುವ ಕಾಲು ಎಡವಲೇಬೇಕು, ಓಡುವ ಮುಂಚೆ ಹೆಜ್ಜೆ ಹಾಕಲೇಬೇಕು. ಈ ದಿನ ಈ ವಿಡಿಯೋದಲ್ಲಿ ಕೆಲಸಕ್ಕೆ ಮನೆಯ ಹೊರಗೆ ಹೋಗುವಾಗ ಅಥವಾ ಪ್ರವಾಸಕ್ಕೆ ನೆರೆಹೊರೆಯವರನ್ನು ಮಾತನಾಡಿಸಲು, ತುರ್ತು ಪರಿಸ್ಥಿತಿಯಲ್ಲಿ ಅಥವಾ ಶುಭ ಕಾರ್ಯಕ್ಕೆ ಹೋಗಬೇಕಾದರೆ ಆಕಸ್ಮಿಕವಾಗಿ ಕಾಲ ಬೆರಳು ಎಡವಿದರೆ ಶಕುನಸಾರ ಯಾವ ಫಲ ಸೂಚಿಸುವುದು ಮತ್ತು ಯಾವ ಕಾಲಿನ ಬೆರಳು ಎಡವಿದರೆ ಯಾವ ಫಲ ನೀಡುವುದು, ಅದು ಶುಭವೇ ಅಶುಭವೇ, ಅಶುಭವಾಗಿದ್ದರೆ ಪರಿಹಾರ ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ ಬನ್ನಿ. ಸ್ತ್ರೀಯಾಗಿರಲಿ ಪುರುಷರಾಗಿರಲಿ ಕಾಲಿನ ಬೆರಳು ಎಡವಿದರೆ ಒಂದೇ ಫಲವಿರುವುದು. ನಿಮ್ಮ ಬಲಗಾಲಿನ ಮೊದಲನೇ ಬೆರಳು ಎಡವಿದರೆ ನಿಂತ ಹಣಕಾಸು ಆಕಸ್ಮಿಕ ಧನ ಒದಗುವುದು. ನಿಮ್ಮ ಬಲಗಾಲಿನ ಎರಡನೇ ಬೆರಳು ಎಡವಿದರೆ ಹೊಸ ಬಟ್ಟೆ ಬರುವುದು. ಮೂರನೇ ಬೆರಳು ಎಡವಿದರೆ ನಿಮ್ಮ ಸುತ್ತಮುತ್ತಲಿನ ಸ್ನೇಹಿತರು, ಸಹೋದ್ಯೋಗಿಗಳು, ಮನೆಯವರೊಡನೆ ಭಿನ್ನಾಭಿಪ್ರಾಯ, ವಿರೋಧಾಭಾಸಗಳು ಉಂಟಾಗುತ್ತದೆ. ನಿಮ್ಮ ಬಲಗಾಲಿನ ನಾಲ್ಕನೇ ಬೆರಳು ಎಡವಿದರೆ ಹಳೆಯ ವಿಷಯವಾಗಿ ಜಗಳವು ಸಂಭವಿಸುವುದು. ನಿಮ್ಮ ಬಲಗಾಲಿನ ಕೊನೆಯ ಐದನೇ ಕಿರುಬೆರಳು ಎಡವಿದರೆ ಸ್ನೇಹಿತರೊಡನೆ, ಅಕ್ಕಪಕ್ಕದವರೊಡನೆ ಜಗಳ ಪ್ರಾರಂಭವಾಗುವುದು. ನಿಮ್ಮ ಎಡಗಾಲಿನ ಮೊದಲನೇ ಬೆರಳು ಎಡವಿದರೆ ಯಾವುದೇ ಫಲವಿರುವುದಿಲ್ಲ. ನಿಮ್ಮ ಎಡಗಾಲಿನ ಎರಡನೇ ಬೆರಳು ಎಡವಿದರೆ ಜನರನ್ನು ಭೇಟಿಯಾಗುವುದು. ನಿಮ್ಮದಲ್ಲದ ತಪ್ಪಿಗೆ ದೂಷಣೆ, ಜಗಳ ಬರುವುದು. ನಿಮ್ಮ ಎಡಗಾಲಿನ ಮೂರನೇ ಬೆರಳು ಎಡವಿದರೆ ನಿಮ್ಮ ಪ್ರೀತಿಪಾತ್ರರಾದ ಜನರು ಅನಿರೀಕ್ಷಿತವಾಗಿ ಬರುವರು. ನಿಮ್ಮ ಎಡಕಾಲಿನ ನಾಲ್ಕನೇ ಬೆರಳು ಎಡವಿದರೆ ಸುಖ, ಮೃಷ್ಟಾನ್ನ ಭೋಜನ ಸಿಗುವುದು. ನಿಮ್ಮ ಎಡಗಾಲಿನ ಐದನೇ ಬೆರಳು ಎಡವಿದರೆ ಲಾಭದಾಯಕವಾದ ಸಂಗತಿಗಳು ನಿಮಗೆ ದೊರಕುವುದು. ಲಾಭ ಹಾಗೂ ಹೊಸ ವಸ್ತು, ವಾಹನ ಒಲಿದು ಬರುವುದು. ನಿಮ್ಮ ಎಡಗಾಲು ಅಥವಾ ಬಲಗಾಲಿನ ಬೆರಳು ಎಡವಿದಾಗ ಅಪಶಕುನ ಅನಿಸಿದರೆ 1 ನಿಮಿಷ ನಿಂತು ಅಥವಾ ಕುಳಿತು ಹೊರಡುವುದು. ಸಮಯ ಇಲ್ಲದಿದ್ದರೆ ನಿಮ್ಮ ಕುಲದೇವರು ಅಥವಾ ಇಷ್ಟದೇವರನ್ನು ಮನಸ್ಸಿನಲ್ಲಿ ನೆನೆದು ಪ್ರಯಾಣವನ್ನು ಮುಂದುವರಿಸುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.